ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಸ್ಫೋಟಕ ಸಂಚನ್ನ ರೂಪಿಸಿತ್ತು. ಬುರುಡೆ ಗ್ಯಾಂಗ್ ವಿರುದ್ಧ ಇದೀಗ ತಿರುಗಿ ಬಿದ್ದಿದ್ದಾನೆ ಚಿನ್ನಯ್ಯ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಸ್ಫೋಟಕ ಸಂಚನ್ನ ರೂಪಿಸಿತ್ತು. ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಂತಹ ಚಿನ್ನಯ್ಯ ಇದೀಗ ಧರ್ಮಸ್ಥಳ ಹೆಸರನ್ನ ಹಾಳು ಮಾಡೋಕೆ ಕುಮ್ಮಕ್ಕನ್ನ ನೀಡಿದ್ರಂತೆ. ಕುಮ್ಮಕ್ಕು ನೀಡಿದ್ರ ಹಾಗಾದ್ರೆ ನಟ ಪ್ರಕಾಶ್ ರಾಜ್ ಎನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಮಟ್ಟಣ್ಣನವರು ಹೇಳಿದಂತೆ ಪೊಲೀಸರ ಮುಂದೆ ಹೇಳಿ ಎನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ರು ಎನ್ನಲಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ತನ್ನನ್ನ ಬಳಸಿಕೊಂಡು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಲಾಗಿದೆ ಅಂತ ಚಿನ್ನಯ್ಯ ಹೈಕೋರ್ಟ್ಗೆ ಇದೀಗ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಈ ಬಗ್ಗೆ ಎಸ್ಐಟಿ ತನಿಖೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಲು ಕೋರಿದ್ದಾನೆ. ಹೆಣ ಹೂತಿದ್ದಾಗೆ ಹೇಳುವಂತೆ ಚಿನ್ನಯ್ಯಗೆ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತಂತೆ. ನೋಡಿ, ಹೇಳಿದ ಕಡೆ ತೋರಿಸದೇ ಇದ್ದಲ್ಲಿ ನಿನ್ನ ಹೆಂಡತಿಯನ್ನ ಕೊಲೆ ಮಾಡುವ ಬೆದರಿಕೆಯನ್ನ ಕೂಡ ಹಾಕಿದ್ದಾಗಿ ಆ ಒಂದು ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ತಿಮ್ಮರೋಡಿ ಹಾಗೆ ಮಟ್ಟಣ್ಣನವರ್, ಜಯಂತ್ ಹಾಗೂ ವಿಠಲ್ ಗೌಡರಿಂದ ಬೆದರಿಕೆ ಬಂದಿತ್ತು ಅಂತ ಅರ್ಜಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾನೆ. ನಿನ್ನೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಚಿನ್ನಯ್ಯ ತೋರಿಸಿದಂತಹ ಜಾಗದಲ್ಲಿ ಮೂಳೆ ಸಿಗದಿದ್ದಾಗ ಚಿನ್ನಯ್ಯ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ರಂತೆ ತಿಮ್ಮರೋಡಿ ತನ್ನ ಮೇಲೆ ಚಾಕುವಿನಿಂದ ಹಲ್ಲೆಯನ್ನ ಮಾಡಿದ್ದಾಗಿ ಚಿನ್ನಯ್ಯ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇನ್ನು ಬುರುಡೆ ಗ್ಯಾಂಗ್ ನಡೆಸಿದಂತಹ ಷಡ್ಯಂತ್ರ ಹಾಗೂ ಬೆದರಿಕೆಯ ಬಗ್ಗೆ ವಿವರವಾಗಿ ಉಲ್ಲೇಖವನ್ನ ಕೂಡ ಮಾಡಿರುವಂಥದ್ದು ರಿಟ್ ಅರ್ಜಿಯಲ್ಲಿ. ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನ ಹಾಳು ಮಾಡೋಕೆ ತನ್ನ ಬಳಕೆ ಮಾಡಿಕೊಂಡಿದ್ದಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು 9 ತಿಂಗಳಿಗೂ ಹೆಚ್ಚು ಕಾಲ ಆದರೂ ಬುರುಡೆ ಗ್ಯಾಂಗ್ ವಿರುದ್ಧ ಎಸ್ಐಟಿ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ ಎಸ್ಐಟಿ ಕ್ರಮ ಕೈಗೊಳ್ಳೋಕೆ ಮೀನಾಮೇಷವನ್ನ ಹೆಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕ್ರಮಕ್ಕೆ ನಿರ್ದೇಶನ ನೀಡೋಕೆ ಚಿನ್ನಯ್ಯ ಅರ್ಜಿಯನ್ನು ಕೂಡ ಹಾಕಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್ ಗೌಡ, ಈಗಾಗಲೇ ಚಿನ್ನಯ್ಯ ಈ ಬುರುಡೆ ಗ್ಯಾಂಗ್ ವಿರುದ್ಧನೇ ತಿರುಗಿ ಬಿದ್ದಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ತಳುಕು ಹಾಕೊಂಡಿರುವಂಥದ್ದು. ಹಾಗಾದ್ರೆ ಪ್ರಕಾಶ್ ರಾಜ್ ಅವರು ಕೂಡ ಈ ಒಂದು ಬುರುಡೆ ಗ್ಯಾಂಗ್ ಜೊತೆ ಕೆಲಸ ಮಾಡಿದ್ರ ಹೇಗೆ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ? ಏನು ಬುರುಡೆ ಗ್ಯಾಂಗ್ ಸಂಬಂಧಪಟ್ಟ ಹಾಗೆ SIT ತನಿಖೆ ಆರಂಭಿಸಿತ್ತು. ಆ ಒಂದು ಸಮಯದಿಂದನೂ ಕೂಡ ಒಂದಿಷ್ಟು ಅಂದ್ರೆ ಅಲ್ಲಿ ಹೇಳ್ತಿದ್ದಂತ ಚಿನ್ನಯ್ಯ ಹೇಳ್ತಿದ್ದಂತ ವಿಷಯದ ಬಗ್ಗೆ ಆಗಿರ್ಬೋದು, ಮತ್ತೆ ಅವನು ತೋರಿಸ್ತಿದ್ದಂತ ಜಾಗದ ಬಗ್ಗೆ ಆಗ್ಲಿ SIT ತಂಡಕ್ಕೆ ಒಂದಿಷ್ಟು ಸಂಶಯಗಳಿತ್ತು. ಆ ಒಂದು ಆಧಾರದ ಮೇಲೆ ಆತನನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿದ್ದ. ಅಂದ್ರೆ ಈ ಒಂದು ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಏನು ಧರ್ಮಸ್ಥಳದ ಒಂದು ಧರ್ಮ ಮತ್ತೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಅಪಪ್ರಚಾರಗಳು ಬರಬೇಕು, ಮತ್ತೆ ಆ ಒಂದು ಉದ್ದೇಶದಿಂದ ನೀನು ಈ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಒಂದಿಷ್ಟು ಜನ ಆ ಒಂದು ಏನ್ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ಒಂದಿಷ್ಟು 5 ಆರೋಪಿಗಳ ಹೆಸರನ್ನ ಈಗ ಅವನು ಹೇಳಿದ್ದ. ಅಂದ್ರೆ ತಿಮ್ರೊಡ್ಡಿ ಇರ್ಬೋದು, ಮಟ್ಟಣ್ಣನವರ್ ಇರ್ಬೋದು, ಮತ್ತೆ ವಿಠಲ್ ಗೌಡ ಇರ್ಬೋದು, ಮತ್ತೆ ಜಯಂತ್ ಮತ್ತೆ ಸಮೀರ್ ಇವರ ಹೆಸರುಗಳನ್ನ ಹೇಳಿ ಅಲ್ಲಿ ಇವರು ಏನು ಒಂದಿಷ್ಟು ವಿಚಾರವನ್ನ ನನಗೆ ತಲೆಗೆ ತುಂಬಿದ್ರು. ಅದಾದ ಬಳಿಕ ನಾನು ಈ ಕೆಲಸವನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಹೆಂಡತಿಯನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ನನ್ನ ಕೈಲಿ ಈ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಮತ್ತೆ ಅವರ ವಿರುದ್ಧ ಕೂಡ ದೂರನ್ನ ಕೊಟ್ಟಿರ್ತಾನೆ. ಆದ್ರೆ SIT ತನಿಖೆಯಲ್ಲಿ ನನಗೆ ಯಾವುದೇ ರೀತಿಯ ಬೆಳವಣಿಗೆ ಕಾಣಿಸ್ತಾ ಇಲ್ಲ. ಮತ್ತೆ ನಾನು ಏನು ವಿಕ್ಟಿಮ್ ಆಗಿದ್ದೀನಿ, ನನಗೆ ಏನು ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದೀರಾ, ಆದ್ರೆ ಮಿಕ್ಕ ನಾನು ದೂರು ಕೊಟ್ಟಂತ 5 ಜನ ಏನಿದ್ದಾರೆ ಅವರನ್ನ ಆಚೆ ಓಡಾಡ್ಲಿಕ್ಕೆ ನೀವು ಬಿಟ್ಟಿದ್ದೀರಾ. ಸೊ ಇದರಿಂದ ನನಗೆ ನಿಮ್ಮ ಒಂದು ತನಿಖೆ ಮೇಲೆ ಸಂಶಯ ಬರ್ತಾ ಇದೆ. ಸೊ ಅದರ ವಿವರವನ್ನ ಕೊಡಿ ಅಂತ ಹೇಳಿ ಚೆನ್ನಯ್ಯ ಈಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು. SIT ತನಿಖೆ ವಿವರಗಳನ್ನ ನನಗೆ ಲಭ್ಯ ಮಾಡ್ಬೇಕು, ಮತ್ತೆ ಏನೆಲ್ಲ ತನಿಖೆಯನ್ನ ಮಾಡಿದ್ದಾರೆ, ಮತ್ತೆ ಅವರ ತನಿಖೆಯಲ್ಲಿ ನನಗೆ ಅಸಮಾಧಾನ ಇದೆ. ಯಾಕೆಂತ ಹೇಳಿದ್ರೆ ನನ್ನ ಜೊತೆ ನನ್ನ ಒಂದು ಈ ಒಂದು ಕೆಲಸಕ್ಕೆ ಭಾಗಿಯಾಗಿದ್ದಂತವ್ರು, ಷಡ್ಯಂತ್ರ ರೂಪಿಸಿದಂತವ್ರು ಇನ್ನೂ ಹೊರಗಿದ್ದಾರೆ, ಆದ್ರೆ ನಾನು ಜೈಲಿನಲ್ಲಿ ಇದ್ದೀನಿ ಅಂತ ಹೇಳಿ ಒಂದಿಷ್ಟು ಅವನ ಒಂದು ಮಾತುಗಳನ್ನ ಉಲ್ಲೇಖಿಸಿ ಅಲ್ಲಿ
ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹಾಗೆ ಅದರ ಜೊತೆ ಇನ್ನೊಂದು ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುತ್ತೇನೆ, ಏನಪ್ಪಾ ಅಂತ ಹೇಳಿದ್ರೆ ಪ್ರಕಾಶ್ ರಾಜ್ ಏನಿದ್ದಾರೆ ನಟ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನು ಕೂಡ ಅಂದ್ರೆ ನಟನು ಕೂಡ ಒಂದಿಷ್ಟು ಇವನ ಜೊತೆ ಸಂಪರ್ಕದಲ್ಲಿ ಇದ್ದಂಥದ್ದು. ಮತ್ತೆ ಈ ಕೆಲಸವನ್ನ ಮಾಡಬೇಕು, ಧರ್ಮಸ್ಥಳಕ್ಕೆ ಒಂದು ಅಪಪ್ರಚಾರವನ್ನ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಅವರು ಮಾತಾಡಿದ್ರು ಅಂತ ಹೇಳಿರುವಂತದ್ದು. ಮತ್ತೆ ಏನು ಕೇರಳದಲ್ಲಿ ಒಂದು ರೇಪ್ ಕೇಸ್ ನಡೆಯುತ್ತೆ, ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೇಸ್ ಆಗ್ಬೇಕು, ಈ ಒಂದು ಕೇಸ್ನ ನೀನು ಈ ರೀತಿಯಲ್ಲಿ ಮಾಡಬೇಕು, ಈ ರೀತಿಯಲ್ಲಿ ನೀನು ಧರ್ಮಸ್ಥಳದ ವಿರುದ್ಧ ಮಾತಾಡಬೇಕು ಅಂತ ಹೇಳಿ ಒಂದಿಷ್ಟು ಮಾರ್ಗದರ್ಶನಗಳನ್ನ ಕೊಟ್ಟಿದ್ರು ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಆ ಒಂದು ಏನು ಕೇರಳದಲ್ಲಿ ನಡೆದಿದ್ದಂತ ಏನು ಪ್ರಕರಣ ಇತ್ತು, ಆ ಒಂದು ಪ್ರಕರಣಕ್ಕೂ ಸಂಬಂಧಪಟ್ಟ ಹಾಗೆ ಅದು ಅದೇ ರೀತಿಯಲ್ಲಿ ಇಲ್ಲೂ ನಡಿಬೇಕು ಅಂತ ಹೇಳಿರುವಂತದ್ದು. ಮತ್ತೆ ಇನ್ನು ಹಣಕಾಸು ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಒಂದು ಏನು ಧರ್ಮಸ್ಥಳದಿರ್ಬೋದು ಮತ್ತೆ ಈ ಒಂದು ಕೇಸ್ ಏನು ಸೌಜನ್ಯ ಕೇಸ್ನಲ್ಲಿ ಇರ್ಬೋದು, ಎಲ್ಲವನ್ನು ಕೂಡ ಅಂದ್ರೆ ಅದನ್ನ ನಡೆಸಲಿಕ್ಕೆ 200 ಕೋಟಿಯ ಒಂದು ಹಣ ವ್ಯವಹಾರ ನಡೆದಿದೆ ಅಂತ ಹೇಳಿ ವೆಚ್ಚವನ್ನ ಅಂದ್ರೆ ಮಾಡ್ಲಿಕ್ಕೆ ಅವರು ಖರ್ಚು ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಅವನು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸದ್ಯ ಆ ಒಂದು ವ್ಯಕ್ತಿಗೆ ಅಂದ್ರೆ ಚಿನ್ನ ಯಾರು ಬುರುಡೆಯ ಒಂದು ಅಂದ್ರೆ ಅಲ್ಲಿ ಬುರುಡೆಗಳನ್ನ ಊತಿಟ್ಟಿದ್ದಾರೆ ಮತ್ತೆ ಇದೆಲ್ಲವನ್ನ ನಾನು ತೆಗೆಸ್ತೀನಿ ಅಂತ ಹೇಳಿ ಜಾಗವನ್ನ ತೋರಿಸಿ ಅಗಸುವಂತ ಕೆಲಸವನ್ನ ಮಾಡಿದ್ದ ಆ ವ್ಯಕ್ತಿಗೆ 50 ಲಕ್ಷ ಹಣವನ್ನ ಕೊಡ್ತೀನಿ ಅಂತ ಕೂಡ ಅವರು ಹೇಳಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಸತ್ತ 9 ತಿಂಗಳಕ್ಕೂ ಹೆಚ್ಚು ಕಾಲ ಆದ್ರೂ ಕೂಡ ಬುರುಡೆಗೆ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದು ಆತನ ಆರೋಪ. ಸೊ ಆ ಕಾರಣದಿಂದ ಈಗ ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದ್ದಾನೆ. ಕಾವ್ಯ, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.